ವೆಲ್ಕಮ್ ಟು ಚೋಚೋ ಬಾತ್. ಓಕೆ, ನೆಕ್ಸ್ಟ್ ನಾವೆಲ್ಲ ಕಾಯ್ತಾ ಇದ್ದೀವಿ. ಟಿಫನ್ ಬಾಕ್ಸ್ ಇದೆ, ಕಲರ್ಫುಲ್ ಆಗಿ ಫಟಾಫಟ್ ಅಂತ ಏನು ತಿಂಡಿ ಮಾಡ್ತಾರೆ ಅನ್ನೋದನ್ನ ನೋಡೋದಕ್ಕೆ ನಾವಿಬ್ಬರು ಫುಲ್ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀವಿ. ಸೊ ಆರತಿ ಗೋವರ್ಧನ್ ಅವರು ಇವತ್ತಿನ ಟಿಫನ್ ಬಾಕ್ಸಲ್ಲಿ ಕಲರ್ಫುಲ್ ಆದಂತಹ ಮಕ್ಕಳಿಗೆ ಇಷ್ಟವಾಗುವಂತಹ ತಿಂಡಿನ ಮಾಡಿ ತೋರಿಸ್ತಾರೆ ನೋಡಿ. ಸುವರ್ಣ ನ್ಯೂಸ್ ಟಿಫನ್ ಬಾಕ್ಸ್ ಕಾರ್ಯಕ್ರಮದ ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ಆರತಿ ಗೋವರ್ಧನ್. ಇವತ್ತು ನಾನು ಹೆಸರುಬೇಳೆ ದೋಸೆ ಪೆಸರಟ್ಟು, ಆಂಧ್ರದ ಪೆಸರಟ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಹೆಸರುಬೇಳೆ, ಜೀರಿಗೆ, ಕೆಂಪು ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, ಉಪ್ಪು, ಕೊತ್ತಂಬರಿ ಸೊಪ್ಪು, ಇಂಗು, ಈರುಳ್ಳಿ, ಎಣ್ಣೆ, ಶುಂಠಿ. ಮೊದಲನೇದಾಗಿ ಹೆಸರುಬೇಳೆ 2 ಕಪ್ಪು, ಮತ್ತು ಕೆಂಪು ಮೆಣಸಿನ್ಕಾಯಿ 1-2-3, ಮತ್ತು ಜೀರಿಗೆ. ಇದಿಷ್ಟನ್ನು ಹಿಂದಿನ ದಿನ ರಾತ್ರಿ, ಅಂದರೆ ನಾವೆಲ್ಲ ಡ್ಯೂಟಿಗೆ ಹೋಗೋ ಅರ್ಜೆಂಟಲ್ಲಿರ್ತೀವಿ, ಮಕ್ಳಿಗೆ ಬೆಳಗ್ಗೆ ಟಿಫನ್ ಬಾಕ್ಸಿಗೆ ಕಳಿಸ್ಬೇಕಾಗಿರುತ್ತೆ. ಹಾಗಾಗಿ ಇದನ್ನು ಮುಂಚೆನೇ ರಾತ್ರಿನೇ 2 ಕಪ್ ಹೆಸರು ಬೇಳೆಗೆ 1-2 ಕೆಂಪು ಮೆಣಸಿನ್ಕಾಯಿ ಮತ್ತು ಜೀರಿಗೆ ಹಾಕಿಬಿಟ್ಟು ನೆನೆಸಿಟ್ಬಿಡಬೇಕು. ಬೆಳಗ್ಗೆ ಎದ್ದು ಇದನ್ನು ಗ್ರೈಂಡ್ ಮಾಡಿಕೊಂಡು ಅದಕ್ಕೆ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಇಂಗು ಎಲ್ಲ ಹಾಕ್ಕೊಂಡು ದೋಸೆ ಮಾಡೋದು. ನಾನೀಗ ರುಬ್ಬಿಟ್ಕೊಂಡಿದ್ದೀನಿ. ಇದನ್ನು ಒಲೆ ಹಚ್ಕೊಂಡ್ಬಿಡೋಣ. ಈ ರುಬ್ಬಿರೋ ಹಿಟ್ಟಿಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಈ ಹದಕ್ಕೆ, ದೋಸೆ ಹಿಟ್ಟು ಹದಕ್ಕೆ ರುಬ್ಕೋಬೇಕು. ಇದಕ್ಕೆ ಸಣ್ಣಗೆ ಹೆಚ್ಚಿರೋ ಶುಂಠಿ ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಹಸಿರು ಮೆಣಸಿನ್ಕಾಯಿ. ಸೊ ಇದಕ್ಕೆ ಮೊದಲೇ ನಾವು ಹೆಸರು ಬೇಳೆಗೆ ಕೆಂಪು ಮೆಣಸಿನ್ಕಾಯಿ ಮತ್ತು ಜೀರಿಗೆ ಹಾಕಿ ರುಬ್ಕೊಂಡಿದ್ದೀವಿ. ಸೊ ಈಗ ಉಳಿದಿರೋದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ತವಾ ಕಾದ ತಕ್ಷಣ ದೋಸೆ ಮಾಡ್ಕೊಂಡು. ಹೆಸರುಬೇಳೆ ಒಂದೇನಂದರೆ ಇದು ತುಂಬ ತಂಪು ಕೂಡ. ಇದ್ರ ಜೊತೆ ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ, ಇಲ್ಲದ್ರೆ ಸಾಸ್ ಜೊತೆಗೂ ತಿನ್ಬೋದು. ಈ ಥರ ಕೆಂಪು ಬಣ್ಣ ಬರೋ ತನಕ ಬೇಯಿಸ್ಕೊಳ್ಬೇಕು. ಸೊ ದಿನ ಬೆಳಗ್ಗೆ ಏನು ಮಾಡಬೇಕು, ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಏನು, ಡಬ್ಬಿಗೇನು ಅಂತ ತುಂಬ ಕೆಲಸಕ್ಕೆ ಹೋಗೋರಿಗೆ ಗೊತ್ತು ಅದ್ರ ಟೆನ್ಷನ್ನು. ಮಕ್ಳಿಗೆ ಡಬ್ಬಿ ಪ್ಯಾಕ್ ಮಾಡು, ಹಸ್ಬೆಂಡಿಗೆ ಮಾಡು, ನಮಗೆ ಮಾಡಿಕೊಂಡು ನಾವು ಓಡ್ತಾ ಇರಬೇಕು ಆ ರೇಸಲ್ಲಿ. ಸೊ ಅದ್ರ ಜೊತೆಗೆ ಹೆಲ್ತ್ ಕೂಡ ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಬೇರೆ ಬೇರೆ ಐಟಮ್ಸ್ ಜೊತೆಗೆ ಈ ಥರ ಒಂದೊಂದು ನಮ್ಮ ಟ್ರೆಡಿಷ್ನಲ್ ಫುಡ್ಡನ್ನು ನಾವು ಆ್ಯಡ್ ಮಾಡ್ತಾ ಹೋದರೆ ಖಂಡಿತ ಹೆಲ್ತ್ ಕೂಡ ಹಾಳಾಗೋದಿಲ್ಲ. ಇದನ್ನು ಮಾಡಿದರೆ ಖಂಡಿತ ಒಳ್ಳೆಯದು. ಸೊ ಈಗ ಬಿಸಿ ಬಿಸಿಯಾದ ಹೆಸರುಬೇಳೆ ದೋಸೆ ಟಿಫನ್ ಬಾಕ್ಸಿಗೆ ರೆಡಿ ಇದೆ. ಹೆಸರುಬೇಳೆ ದೋಸೆ ಸಾಸ್ ಜೊತೆ ತಿನ್ಬೋದು, ಜೊತೆ ಓಕೆ, ತುಂಬ ಚೆನ್ನಾಗಿತ್ತು. ಫಟಾಫಟ್ ಅಂತ ಮಾಡಬಹುದು. ಬೆಳಗ್ಗೆ ಹೇಳ್ತಾ ಇದ್ರು ಆರತಿ ಅವರು, ತುಂಬ ಗಡಿಬಿಡಿ ಇರುತ್ತೆ, ನಾವು ಕೆಲ್ಸಕ್ಕೆ ಹೋಗಬೇಕಾಗಿರುತ್ತೆ ಅಂತ. ಸಿಂಪಲ್ ಆಗಿದೆ, ಆದರೆ ತುಂಬ ಟೇಸ್ಟಿ ಅನಿಸುತ್ತೆ. ಓಕೆ, ಬಾಯಲ್ಲಿ ನೀರು ಬರ್ತಾ ಇದೆ. ಸೊ ನೆಕ್ಸ್ಟ್ ವಿಷಯ ಏನು ಅಂದರೆ, ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಫಿಟ್ನೆಸ್. ಈಗಾಗಲೇ ನೀವು ಅಡುಗೆ ಮಾಡೋದು ಅಂದರೆ ಬೆಳಗ್ಗೆ ಫಟಾಫಟ್ ಬ್ರೇಕ್ಫಾಸ್ಟ್ ಮಾಡೋದೇನೋ ಕಲ್ತ್ಕೊಂಡ್ರಿ, ಆದರೆ ಫಟಾಫಟ್ ಅಂತ ಫಿಟ್ನೆಸ್ ಮಂತ್ರ ಏನಿದೆ ನೋಡೋಣ ಬನ್ನಿ. ಕಸರತ್ತಿಗೆ ಸ್ವಾಗತ. ಬನ್ನಿ, ಇವತ್ತು ಕಸರತ್ತಿನಲ್ಲಿ ಯಾವ ಆಸನವನ್ನ ಯೋಗ ಗುರು ಶೋಭಾ ಅವರು ಕಲಿಸ್ಕೊಡ್ತಾರೆ ನಮಗೆ ಅಂತ ನೋಡೋಣ. ಶೋಭಾ, ವೆಲ್ಕಮ್ ಟು ದ ಶೋ. ನಮಸ್ತೆ ಪ್ರತಿಮಾ. ಓಕೆ, ಸೊ ಹಾಗಿದ್ರೆ ಶೋಭಾ, ಇವತ್ತು ಯಾವ್ದು ಕಲಿಸ್ತಾ ಇದ್ದೀರಾ? ಇವತ್ತು ಸಿಟ್ಟಿಂಗ್ ಮಾಡೋಣ, ಸಿಟ್ಟಿಂಗ್ ಆಸನ ಮಾಡೋಣ. ಮೊದಲಿಗೆ ವಜ್ರಾಸನ ತಗೊಳ್ಳೋಣ. ಬೇಸಿಕ್ ಆಸನ ಮತ್ತೆ ಮೆಡಿಟೇಟಿವ್ ಪೋಸ್ಚರ್ ಕೂಡ ಇದು. ಓಕೆ, ಸರಿ, ಶುರು ಮಾಡೋಣ ವಜ್ರಾಸನ. ಸೊ ಈಗ ನಾವು ಮೊದಲು ಸ್ಥಿತಿಗೆ ಹೋಗೋಣ. ಸೊ 2 ಕಾಲನ್ನ ನೇರವಾಗಿ ಚಾಚಿ, ಕೈಗಳನ್ನ 2 ದೇಹದ ಪಕ್ಕಕ್ಕೆ ತನ್ನಿ. ಇದನ್ನು ದಂಡಾಸನ ಅಂತ ಕರಿತೀವಿ. ಇದನ್ನು ಸ್ಥಿತಿ. ಸೊ ಈಗ ನಿಧಾನಕ್ಕೆ ಉಸಿರನ್ನು ತೆಗೆದುಕೊಂಡು ಬಲ್ಗಾಲನ ಹಿಂದಕ್ಕೆ ಮಡ್ಚ್ಕೊಳ್ಳೋದು, ಮತ್ತು ಹೀಲ್ಸ್ ಮೇಲೆ ಕೂತ್ಕೊಳ್ಬೇಕು. ಕಂಪ್ಲೀಟ್ ಎಕ್ಸೇಲ್. ಮತ್ತು ಇನ್ಹೇಲ್ ಮಾಡ್ಕೋತಾ ಎಡಗಾಲನ ಹಿಂದಕ್ಕೆ ತಗೊಂಡು ಎಡ ಹೀಲ್ ಮೇಲೆ ಕೂತ್ಕೊಂಡು, ಸೊ ಕೈಗಳು 2 ಮುಂದಕ್ಕೆ ತಂದು ಬೆನ್ನನ್ನು ನೇರ ಮಾಡಬೇಕು ಮತ್ತು ವಿಷನ್ ಸ್ಟ್ರೈಟ್ ಇಟ್ಕೊಳ್ಬೇಕು.
ಸೊ ಈ ವಜ್ರಾಸನ ಮಾಡೋದ್ರಿಂದ ಇಲ್ಲಿ ನಿಮಗೆ ಥೈಸ್ ಸ್ಟ್ರೆಚ್ ಸಿಗುತ್ತೆ, ಮತ್ತು ಮಂಡಿಗೆ ಸ್ಟ್ರೆಚ್ ಸಿಗುತ್ತೆ, ಕಾಫ್ ಮಸಲ್ ಸ್ಟ್ರೆಂಥನ್ ಆಗ್ತಾ ಹೋಗುತ್ತೆ. ಇಲ್ಲಿ ಇಂಪಾರ್ಟೆಂಟ್ ವಿಷಯ ಏನು ಅಂತ ಅಂದರೆ ಇಲ್ಲಿ ನಮ್ಮ ವಜ್ರನಾಡಿ ಆಕ್ಟಿವೇಟ್ ಆಗಿ ನಮ್ಮಲ್ಲಿ ಡೈಜೆಸ್ಟಿವ್ ಫೈರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಎನಿ ಪ್ರಾಬ್ಲಮ್ ರಿಲೇಟೆಡ್ ಟು ಈಗ ಕಾನ್ಸ್ಟಿಪೇಷನ್ ಇಂದ ತುಂಬ ಬಳಲ್ತಾ ಇರೋರಿಗೆ ಈ ಆಸನ ತುಂಬ ಉಪಯೋಗ ಮಾಡುತ್ತೆ. ಊಟ ಆದಮೇಲೆ ಕೂತ್ಕೊಂಡ್ರೆ ತುಂಬ ಸಹಾಯ ಆಗುತ್ತೆ. ಯಾಕಂದರೆ ತುಂಬ ಹೊಟ್ಟೆ ತುಂಬ ಆಯಿತು ಅಂದರೆ ಜೀರ್ಣಶಕ್ತಿ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ವಜ್ರಾಸನದಲ್ಲಿ ಕೂತ್ಕೊಳ್ಳೋದ್ರಿಂದ ಡೈಜೆಸ್ಟಿವ್ ಸಿಸ್ಟಮು ಕರೆಕ್ಟ್ ಆಗ್ತಾ ಹೋಗುತ್ತೆ. ಆಮೇಲೆ ಅಟ್ ದಿ ಸೇಮ್ ಟೈಮ್ ಡೈಜೆಷನ್ನು ಕರೆಕ್ಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಶೋಭಾ. ಸಿಂಪಲ್ ಆದ ಆಸನ ಆದರೆ ಸಾಕಷ್ಟು ಸಹಕಾರಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಇದು ಇವತ್ತಿನ ಕಸರತ್ತು ಮತ್ತು ನಾಳೆ ಇನ್ನೊಂದು ಯೋಗ ಆಸನದೊಂದಿಗೆ ನಿಮ್ಮ ಮುಂದೆ ಕಸರತ್ನಲ್ಲಿ ಭೇಟಿಯಾಗ್ತೀನಿ. ಓವರ್ ಟು ಸ್ಟುಡಿಯೋ. ಓಕೆ, ಫಿಟ್ನೆಸ್ ಮಂತ್ರ ನೋಡಿದ್ವಿ. ಯೋಗ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತಲ್ಲ ಅಶ್ವಿತಾ ಲೈಫಲ್ಲಿ. ಅಂದರೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಮತ್ತೆ ಅವೇರ್ನೆಸ್ ಬರ್ತಾ ಇದೆ ಯೋಗ ಬಗ್ಗೆ. ವಿದೇಶಿಯರು ಅದನ್ನು ಯೂಸ್ ಮಾಡಿಕೊಂಡ್ರು, ಅದಾದ ನಂತರ ಮತ್ತೆ ನಮ್ಮವರು ಕೂಡ ಈಗ ಯೋಗ ಬಗ್ಗೆ ಮಾರು ಹೋಗ್ತಾ ಇದ್ದಾರೆ. ಸೊ ಈಗ ಚೌಚುಬಾತು ಮುಗಿಸೋ ಸಮಯ, ಸಾಕಷ್ಟು ಸುದ್ದಿಗಳನ್ನು ನೀವು ಕೊಟ್ಟಿದ್ದೀವಿ. ಈಗ ಸಖತ್ತಾಗಿ ಕಸರತ್ ಮಾಡ್ಕೊಂಬಂದು ಪ್ರತಿಮಾ ನಮ್ಮ ಜೊತೆ ಇದ್ದಾರೆ. ಬ್ರೇಕ್ಫಾಸ್ಟ್ ನ್ಯೂಸನ್ನು ನಿಮ್ಗೆ ತಿಳಿಸ್ಕೊಡೋದಕ್ಕೆ ಮಾರ್ನಿಂಗ್ ಶೋನಲ್ಲಿ, ಗುಡ್ ಮಾರ್ನಿಂಗ್ ಶೋನಲ್ಲಿ ಪ್ರತಿಮಾ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಭಾವನಾ. ಗುಡ್ ಮಾರ್ನಿಂಗ್ ಶ್ವೇತಾ. ಸೊ ಯೋಗ ಅಂತೂ ನಾನು ಸುಮಾರು ಕಲ್ತ್ಬಿಟ್ಟೆ. ಅವ್ರ ಜೊತೆ ಮಾಡಿದ ಒಂದು 5-6 ಎಪಿಸೋಡ್ನಲ್ಲೇ ಸ್ವಲ್ಪ ಆದರೂ ನಮಗೆ ಜ್ಞಾನ ಆಗಿದೆ, ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗ್ತದೆ. ಸೊ ಈಗ ಸುದ್ದಿ ಹೇಳಬೇಕು. ಯೋಗ ಮಾಡಿದ್ದಾಯ್ತು, ಚೌಚೌಬಾತಲ್ಲಿ ಏನೇನು ತಿನ್ಸಿದ್ರೋ, ಏನೇನು ಕಲಿಸಿದ್ರೋ. ಸೊ ಈಗ ಸುದ್ದಿ ಹೇಳ್ತೀನಿ. ಸೊ ಸಮಗ್ರ ಸುದ್ದಿ ಒಂದಿಗೆ ಹಾಜರಾಗಿದ್ದೀನಿ. ಸೊ ನೀವೊಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ. ಓಕೆ, ಹ್ಯಾವ್ ಅ ಗುಡ್ ಡೇ. ಥ್ಯಾಂಕ್ ಯು.